ಹಾಯ್, ಬಹಳಷ್ಟು ಜನ ನನಗೆ ವಾಸ್ ಇನ್ ಯೂಸೇಜ್ ಹೇಳ್ಕೊಡಿ ಅಂತ ಕೇಳಿದ್ದೀರಾ. ಸೊ ಬನ್ನಿ, ಇವತ್ತು ನಾವು ಐ, ಹಿ, ಶಿ, ಇಟ್ ಜೊತೆಗೆ ವಾಸ್ನ ಹೇಗೆ ಯೂಸ್ ಮಾಡ್ತೀವಿ ಅಂತ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಪಾರ್ಟ್ ಇವತ್ತು ಐ ಜೊತೆ ತೋರಿಸ್ಕೊಡ್ತೀನಿ, ಸರಿಯಾ? ನೋಡಿ, ಈ ಪುಸ್ತಕದಲ್ಲಿ ನಾನು ಕನ್ನಡ ಮತ್ತು ಇಂಗ್ಲೀಷ್ನಿಂದ ನಿಮಗೆ ತುಂಬ ಸಿಂಪಲ್ ಆಗಿ ಇಂಗ್ಲೀಷ್ ಹೇಗೆ ಕಲಿಯೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನಾವು ಟೆನ್ಸಸ್ಸಲ್ಲಿ ಇಸ್, ಆಮ್, ಆರ್, ವಾಸ್, ವೇರ್, ಆಕ್ಸಿಲರಿ ವರ್ಬ್ ಅಂತೀವಿ. ಇದೆಲ್ಲ ಬಂದಾಗ ಅದ್ರ ಜೊತೆ ಇಂಗ್ ಹಾಕಿ. ಓಕೆ, ಬಿಗ್ನರ್ಸ್ ಲೆವೆಲಲ್ಲಿ ನೀವು 90% ಇಂಗ್ ಯೂಸ್ ಮಾಡ್ತೀವಿ ಅಂತ ಅರ್ಥ ಮಾಡ್ಕೊಳ್ಳಿ. ನೋಡಿ, ಐ ಆಮ್ ಗೋಯಿಂಗ್, ಹಿ ವಾಸ್ ಗೋಯಿಂಗ್, ಐ ವಾಸ್ ಗೋಯಿಂಗ್, ಆ ಥರ ಯೂಸ್ ಮಾಡ್ತೀವಿ, ಸರಿಯಾ? ಇಲ್ಲಿ ಈ ಪದಗಳಿದೆಯಲ್ಲ, ಈ ಪದಗಳ ಜೊತೆ ನೀವು ಯೂಸ್ ಮಾಡಿದ್ರೆ ಬಹಳ ಹೆಲ್ಪ್ ಆಗುತ್ತೆ. ಹೇಳಿ ನನ್ನ ಜೊತೆ. ಐ ಆಮ್ ಗೋಯಿಂಗ್, ನಾನು ಈಗ ಹೋಗ್ತಾ ಇದ್ದೀನಿ. ಐ ವಾಸ್ ಗೋಯಿಂಗ್, ನಾನು ಮುಂಚೆ ಹೋಗ್ತಾ ಇದ್ದೆ. ನಾನು ನಿಮ್ಗೆ ಆಲ್ರೆಡಿ ಆಮ್ ಹೇಳ್ಕೊಟ್ಟಿದ್ದೀನಿ. ಇವಾಗ ಆಮ್ ಮತ್ತು ವಾಸ್ ಪ್ರಾಕ್ಟೀಸ್ ಕೊಡ್ತಾ ಇದ್ದೀನಿ. ನೋಡಿ, ಐ ಆಮ್ ಸಿಂಗಿಂಗ್, ನಾನು ಈಗ ಹಾಡ್ತಾ ಇದ್ದೀನಿ. ಹೇಳಿ ನನ್ನ ಜೊತೆ. ಐ ವಾಸ್ ಸಿಂಗಿಂಗ್, ನಾನು ಮುಂಚೆ ಹಾಡ್ತಾ ಇದ್ದೆ. ನೋಡಿ, ಐ ಆಮ್ ಲಾಫಿಂಗ್, ನಾನು ಈಗ ನಗ್ತಾ ಇದ್ದೀನಿ. ಐ ವಾಸ್ ಲಾಫಿಂಗ್, ನಾನು ಮುಂಚೆ ನಗ್ತಾ ಇದ್ದೆ. ಈ ಥರ ಹೇಳಿ. ಅದಾದಮೇಲೆ ವಿ ವಿಲ್ ಗೋ ಟು ದ ಪ್ರೊಫೆಷ್ನಲ್ ವರ್ಬ್ ಲಿಸ್ಟ್. ಪ್ರೊಫೆಷ್ನಲ್ ವರ್ಬ್ ಲಿಸ್ಟ್ ಅಂದರೆ ವೃತ್ತಿಪರ ನಡವಳಿಕೆಯಲ್ಲಿ ನೀವು ಒಳ್ಳೆ ರೀತಿ ಮಾತಾಡಬೇಕು ಅಂದರೆ ಈ ಪದಗಳನ್ನ ಉಪಯೋಗಿಸಬೇಕು, ಸರಿಯಾ? ಪ್ರೊಫೆಷ್ನಲ್ ವರ್ಬ್ ಲಿಸ್ಟ್ ನೋಡ್ಕೊಳ್ಳಿ. ಈಗ ಐ ಆಮ್ ಚೆಕಿಂಗ್, ನಾನು ಈಗ ಚೆಕ್ ಮಾಡ್ತಾ ಇದ್ದೀನಿ. ಐ ವಾಸ್ ಚೆಕಿಂಗ್, ನಾನು ಮುಂಚೆ ಚೆಕ್ ಮಾಡ್ತಿದ್ದೆ. ಐ ಆಮ್ ಕೋಚಿಂಗ್, ನಾನು ಈಗ ಕೋಚ್ ಮಾಡ್ತಾ ಇದ್ದೀನಿ. ಐ ವಾಸ್ ಕೋಚಿಂಗ್, ನಾನು ಮುಂಚೆ ಕೋಚ್ ಮಾಡ್ತಾ ಇದ್ದೆ. ಹೇಳಿ ನನ್ನ ಜೊತೆ. ಆಮೇಲೆ ಕನ್ನಡ ಹೇಳೋದು ಮರಿಬೇಡಿ. ಐ ಆಮ್ ಡೆವಲಪಿಂಗ್, ನಾನು ಈಗ ಡೆವಲಪ್ ಮಾಡ್ತಾ ಇದ್ದೀನಿ. ಐ ವಾಸ್ ಡೆವಲಪಿಂಗ್, ನಾನು ಮುಂಚೆ ಡೆವಲಪ್ ಮಾಡ್ತಾ ಇದ್ದೆ. ಐ ಆಮ್ ಐಡೆಂಟಿಫೈಯಿಂಗ್, ನಾನು ಈಗ ಐಡೆಂಟಿಫೈ ಮಾಡ್ತಾ ಇದ್ದೀನಿ. ಐ ವಾಸ್ ಐಡೆಂಟಿಫೈಯಿಂಗ್, ನಾನು ಮುಂಚೆ ಐಡೆಂಟಿಫೈ ಮಾಡ್ತಾ ಇದ್ದೆ. ಇದನ್ನು ಈ ಎಲ್ಲ ಪದಗಳ ಜೊತೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ನಾನು ಐ ವಾಸ್ ಆಯಿತು ಇವತ್ತು. ಹಿ ವಾಸ್ ಹೇಗೆ ಯೂಸ್ ಮಾಡೋದು, ಶಿ ವಾಸ್ ಹೇಗೆ ಯೂಸ್ ಮಾಡೋದು, ಮತ್ತು ಇಟ್ ವಾಸ್ ಹೇಗೆ ಯೂಸ್ ಮಾಡೋದು ನೆಕ್ಸ್ಟ್ ಹೇಳ್ಕೊಡ್ತೀನಿ. ಹ್ಯಾವ್ ಅ ನೈಸ್ ಟೈಮ್.